ಸಂಡೇ ಮಾರ್ನಿಂಗ್ ಇವತ್ತು ನನಗೆ ಸ್ಪೆಷಲ್ ಆಗಿರೋ ದಿನ. ಯಾಕೆ ಅಂತ ಹೇಳಿದರೆ ನಮ್ಮದು ಇವತ್ತು ಆ್ಯನಿವರ್ಸರಿ. ಸೊ ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ನನ್ನ ಹಸ್ಬೆಂಡ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಅದನ್ನೇ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಮೊದಲಿಗೆ ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಅದ್ರ ಜೊತೆಗೇ ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಕೂಡ ಫ್ರೈ ಮಾಡ್ಕೊಂಡು ಎತ್ಕೊಂಡಿದ್ದೆ. ಅದೇ ತುಪ್ಪದ ಬಾಣಲಿಗೆನೇ ಇಲ್ಲಿ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು 20% ಆಗುವಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 2 ಬೌಲ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲು ಬೇಡ ಅಂತ ಹೇಳಿದ್ರು ಒಂದು ಬೌಲ್ ಹಾಲು, ಒಂದು ಬೌಲ್ ನೀರನ್ನ ಹಾಕ್ಕೊಂಡು ಕೂಡ ಸೇರಿಸ್ಕೋಬೋದು. ಹಾಗೆ ಟೇಸ್ಟಿಗೆ ತಕ್ಕಂತೆ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು 80% ಅಷ್ಟು ಕ್ಯಾರೆಟ್ ಬೆಂದ ಮೇಲೆ ಇದಕ್ಕೆ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ, ಸೊ ಡ್ರೈ ಫ್ರೂಟ್ಸ್ನ ಅದನ್ನು ಕೂಡ ಸೇರಿಸ್ಕೊಂಡು ಕಂಪ್ಲೀಟಾಗಿ ಹಾಲೆಲ್ಲ ಕ್ಯಾರೆಟಿಗೆ ಹೀರ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್, ಅದಕ್ಕೆ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಉದ್ದಿನ ವಡೆ ಕೂಡ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಆಗಿತ್ತು, ಅದಕ್ಕೆ ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಸೊ ರೆಡಿ ಆದಮೇಲೆ ನಾವು ಹೋಗಿದ್ದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಯೂಶ್ವಲಿ ಜಾಬ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಕಾಲು ತುಂಬಾ ಹೊಡೆದಿತ್ತು ಅಂತೇಳಿ ಶೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳಿ ನಾವು ಹೋಗಿದ್ದು ಹಟ್ ಹೋಟೆಲ್ಗೆ. ಬೇರೆ ಕಡೆ ಹೋಗಿದ್ವಿ ಲಾಸ್ಟ್ ಟೈಮು, ಬಟ್ ನನಗೆ ಅಷ್ಟಾಗಿ ಟೇಸ್ಟ್ ಲೈಕ್ ಆಗಲಿಲ್ಲ. ಅದಕ್ಕೇ ಹಟ್ ಹೋಟೆಲ್ಗೆ ಹೋಗೋಣ ಅಂತಲೇ ಹಟ್ ಹೋಟೆಲ್ಗೆ ಹೋಗಿದ್ದು. ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಕಂಪ್ಲೀಟ್ ವ್ಲಾಗು ಕೂಡ ನನ್ನ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಂಡು. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.